ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಇಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಇರುವಂತಹ ಒಂದು ಮಾರ್ಚೆಂಟ್ ನಾವಿನಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಒಂದು ವೇಕೆನ್ಸೀಸ್ ನಲ್ಲಿ ಸುಮಾರು 7 ಡಿಫರೆಂಟ್ ರೀತಿಯ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ತಮಗೆ ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಒಂದು 10th ಆಗಿರ್ಬೋದು 12th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಬಹಳಷ್ಟು ಕ್ಯಾಂಡಿಡೇಟ್ಸ್ ಗಳು ಈ ರೀತಿಯಾಗಿರುವಂತಹ ಒಂದು ನೋಟಿಫಿಕೇಶನ್ ಗೋಸ್ಕರ ವೇಕೆನ್ಸೀಸ್ ಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ. ಫೈನಲ್ ಆಗಿ ಬಂದಿದೆ, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಸೊ ಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ತಮ್ಮನ್ನ ಕರ್ಕೊಂಡು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊಂತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ, ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಮಾರ್ಚೆಂಟ್ ನಾವಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಗಮನವಿರಲಿ, ಯಾವುದಾದ್ರೂ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಮಾಹಿತಿಯನ್ನ ನಾನು ಇಲ್ಲಿ ಶೇರ್ ಅನ್ನ ಮಾಡುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ತಮಗೆ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆನಾ ಸ್ನೇಹಿತರೆ, ಮೊದಲನೇದಾಗಿ ತಾವು ಗಮನಿಸಬಹುದು, ಸುಮಾರು 4,158 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ಓಕೆನಾ, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡೋ ಮುಂಚೆ ತಾವು ಗಮನಿಸಬಹುದು, ಸುಮಾರು 7 ರೀತಿಯ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ಯಾಲರಿನೂ ಕೂಡ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಒಂದು 7 ರೀತಿಯ ಒಂದು ಪೋಸ್ಟ್ ಎಷ್ಟೆಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿರುವಂತದ್ದು. ಈಗ ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ 15 ಮೇ 2026 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 20ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಹೇಳಿದರೆ ಜುಲೈನಲ್ಲಿ ತಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸಹ ಇಲ್ಲಿ ಒಂದು ಮಾಡ್ಬಿಡ್ತೀವಿ ಅಂತ ಹೇಳಿದರೆ. ಓಕೆನಾ, ಇಲ್ಲಿ ಇದರ ಒಂದು ರಿಸಲ್ಟ್ಸ್ ಅನ್ನ ಕೇವಲ 7 ದಿನದ ನಂತರ ಏನೋ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ, ತಾವು ರಿಟರ್ನ್ ಎಕ್ಸಾಮಿನೇಷನ್ ಕೊಟ್ಟಿದ ನಂತರ ಅಂತಾನು ಹೇಳಿದ್ದಾರೆ. ಬಹಳ ಬೇಗ ತಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಯಾವ ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದರೆ ಅದರ ಒಂದು ಏಜ್ ಲಿಮಿಟ್, ಸ್ಯಾಲರಿ, ಕ್ವಾಲಿಫಿಕೇಶನ್ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು, ಡೆಕೋರೇಟಿಂಗ್ ಆಗಿರ್ಬೋದು, ಇಂಜಿನ್ ರೇಟಿಂಗ್ ಆಗಿರ್ಬೋದು ಮತ್ತು ಸಿಮ್ಯಾನ್ ಗೆ ಸುಮಾರು 17.5 ವರ್ಷದಿಂದ ಹಿಡಿದು 25 ವರ್ಷ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸ್ಯಾಲರಿ ಕೂಡ ತಾವು ಗಮನಿಸಬಹುದು, ಒಂದು ಒಳ್ಳೆಯ ಒಂದು ಸ್ಯಾಲರಿನೇ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆ, ತಾವೇನಾದ್ರು ಡೆಕೋರೇಟಿಂಗ್ ಗೆ ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ 12th ಪಾಸ್ ಆಗಿರ್ಬೇಕು ಮತ್ತು ಇಂಜಿನ್ ರೇಟಿಂಗ್ ಗೆ 10th ಪಾಸ್ ಆಗಿರ್ಬೇಕು ಮತ್ತು ಸಿಮ್ಯಾನ್ ಕೂಡ ಒಂದು 10th ಪಾಸ್ ಕಂಪ್ಲೀಟ್ ಅನ್ನ ಮಾಡಿಕೊಂಡು ಸುಮಾರು 221 ಪೋಸ್ಟ್, 336 ಪೋಸ್ಟ್, ಸುಮಾರು 1008 ಒಂದು ಪೋಸ್ಟ್ ಸಿಮ್ಯಾನ್ ಗೆ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಒಂದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು ಮತ್ತು ಮೆಸ್ ಬಾಯ್ ಆಗಿರ್ಬೋದು ಮತ್ತು ಕುಕ್ಗೆ 17.5 ವರ್ಷದಿಂದ ಹಿಡಿದು 27 ವರ್ಷವರೆಗೂ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ಪೋಸ್ಟ್ ಕೂಡ ಒಳ್ಳೆಯ ಒಂದು ಸ್ಯಾಲರಿನ ತಾವು ಪಡಿಬಹುದು. ತಾವೇನಾದ್ರೂ ಒಂದು ವೆಲ್ಡರ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ 10th ಪ್ಲಸ್ IT ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು ಮೆಸ್ ಬಾಯ್ ಮತ್ತು ಕುಕ್ಗೆ ಕೇವಲ ತಾವು 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ಟೋಟಲ್ ಆಗಿ ಮಾತಾಡೋದು 4,158 ಒಂದು ಭರ್ಜರಿ ಆಗಿರುವಂತಹ ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. 7 ಪೋಸ್ಟ್ ಅಲ್ಲಿ ತಮಗೆ ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅದೇ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ ಸ್ನೇಹಿತರೆ, ಈಗ ರಿಟರ್ನ್ ಎಕ್ಸಾಮಿನೇಷನ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು, ಕೇವಲ ಒಂದು 100 ಕ್ವಶನ್ಸ್ ಇರುತ್ತೆ ಮತ್ತು 100 ಒಂದು ಮಾರ್ಕ್ಸ್ ಇರುತ್ತೆ. ಎಲ್ಲಾ ಒಂದು ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ ನ ಕೊಟ್ಟಿರ್ತಾರೆ, 4 ಆನ್ಸರ್ಸ್ ಇರುತ್ತೆ. ಅದರಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಯಾವುದು ಅಂತ ಜಸ್ಟ್ ತಾವು ಟಿಕ್ ಅನ್ನ ಮಾತ್ರ ಮಾಡಬೇಕಾಗಿರುತ್ತೆ. ಓಕೆನಾ, ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇರುವುದಿಲ್ಲ. ಸೊ ಓಕೆನಾ, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಈಗ ಸಿಲೆಬಸ್ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್ಸ್ ಇರುತ್ತೆ, ಸೈನ್ಸ್ ಮೇಲೆ 25 ಕ್ವಶನ್ಸ್ ಇರುತ್ತೆ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 25 ಕ್ವಶನ್ಸ್ ಇರುತ್ತೆ ಮತ್ತು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಮೇಲೆ 25 ಒಂದು ಕ್ವಶನ್ಸ್ ಇದ್ದು ಸುಮಾರು 7 ಗಂಟೆ ಒಂದು ಟೈಮ್ ಕೊಟ್ಟಿರ್ತಾರೆ ಒಂದು ಎಕ್ಸಾಮಿನೇಷನ್ಗೆ. ಓಕೆನಾ, ಈ ಎಲ್ಲಾ ಒಂದು ಕ್ವಶನ್ಸ್ ಗಳು ಕೇವಲ ಒಂದು 10th ಮತ್ತು 12th ನ ಒಂದು ಸಿಲೆಬಸ್ ನ ಒಂದು ಬೇಸಿಸ್ ಮೇಲೆ ಕೊಡ್ತಾರೆ. ಆರಾಮ್ಸೆ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬಹುದು. ಅಷ್ಟೇ ಅಲ್ಲ, ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಏನೋ ಒಂದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ತಮ್ಮ ಒಂದು ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತೆ. ತಮಗೆ ಒಂದು ಕಂಫರ್ಟ್ ಅನಿಸುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಬಳಸ್ಕೊಂಡು ತಾವು ಎಕ್ಸಾಮಿನೇಷನ್ ನ ತಾವು ಕೊಟ್ಟು ತಾವು ಬರಬಹುದು.
ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ವೈಲ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದ ಅಪ್ಲಿಕೆಂಟ್ ಶುಡ್ ಕೇರ್ಫುಲಿ ಡಿಸೈಡ್ ಅಬೌಟ್ ಹಿಸ್ ಚಾಯ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಸೆಂಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಸೆಂಟರ್ಸ್ ಅನ್ನ ತಾವು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಒಂದು ಸೆಂಟರ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿ ಅಪ್ಲೈ ಅನ್ನ ಮಾಡಿಬಿಟ್ಟಿರ್ತೀರಾ, ತಾವು ಸೆಂಟರ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ ಒಂದು ಆಗುವುದಿಲ್ಲ. ಸೊ ಅದೇ ಒಂದು ಉದ್ದೇಶದಿಂದ ಕೇರ್ಫುಲ್ ಆಗಿ ತಾವು ಫಸ್ಟ್ ಅಟೆಂಪ್ಟ್ ನಲ್ಲಿ ತಾವು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಬಗ್ಗೆ ಮಾತಾಡಕ್ ಹೋದ್ರೆ ಬೆಂಗಳೂರು ಮತ್ತು ಮೈಸೂರು ಎರಡು ಒಂದು ಸೆಂಟರ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಎರಡರಲ್ಲಿ ಒಂದು ಸೆಂಟರ್ಸ್ ಅನ್ನ ತಾವೇನೋ ಒಂದು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದಾಗಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೇವಲ ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ, ಇದು ಕೇವಲ ಒಂದು ಆನ್ಲೈನ್ ನಲ್ಲಿ ಮಾತ್ರ ಏನು ಒಂದು ಅಪ್ಲಿಕೇಶನ್ ಒಂದು ಇಲ್ಲಿ ಒಂದು ಹಾಕೋಬೇಕಾಗಿರುತ್ತದೆ. ಇಷ್ಟು ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ, ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಗಮನಿಸಬಹುದು. ಎ ಕ್ಯಾಂಡಿಡೇಟ್ ಹ್ಯಾಸ್ ಟು ಫಸ್ಟ್ ಅಪಿಯರ್ ಫಾರ್ ಎ ರಿಟರ್ನ್ ಟೆಸ್ಟ್ ಅಂತ ಹೇಳಿದ್ದಾರೆ. ತಾವು ಮೊದಲು ರಿಟರ್ನ್ ಟೆಸ್ಟ್ ನ ತಾವು ಕೊಡಬೇಕಾಗಿರುತ್ತೆ. ನಂತರ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ದ ರಿಟರ್ನ್ ಟೆಸ್ಟ್, ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ ನ ಒಂದು ಕ್ವಾಲಿಫೈ ಅನ್ನ ಮಾಡ್ತೀರಾ ಇವರು ಪರ್ಸನಲ್ ರೌಂಡ್ ವಿತ್ ಗೈಡಿಂಗ್ ಫಾರ್ ದ ಕೌನ್ಸಿಲಿಂಗ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಕೌನ್ಸಿಲಿಂಗ್ ರೌಂಡ್ ಗೆ ತಾವು ಅಟೆಂಡ್ ಅನ್ನ ಆಗ್ಬೇಕಾಗಿರುತ್ತೆ. ತಾವು ಒಂದು ರಿಜಿಸ್ಟ್ರೇಷನ್ ಆಫ್ SMA ಗೆ ತಾವು ಇಲ್ಲಿ ಒಂದು ಅಪಿಯರ್ ಅನ್ನ ಆಗ್ಬೇಕಾಗಿರುತ್ತೆ. ಇದು ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಗೋರಖ್ಪುರ್ UP ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಡೇಟ್ ಮತ್ತು ಟೈಮ್ ಫರ್ದರ್ ಆ ಒಂದು ವೆಬ್ಸೈಟ್ ನಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿರ್ತಾರೆ. ತಮ್ಮ ಒಂದು ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಟೈಮ್ ನಲ್ಲಿ ಹೋಗಿ ತಾವು ಅಪಿಯರ್ ಆಗಿ ತಾವು ಬರಬೇಕಾಗಿರುತ್ತದೆ. ಓಕೆನಾ, ಈ ರೀತಿಯಾಗಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಇರುತ್ತದೆ. SMA ಇವರು ಎ ಲೀಡಿಂಗ್ ಮರೈನ್ ಸರ್ವಿಸ್ ಪ್ರೊವೈಡರ್ ಇನ್ ಇಂಡಿಯಾ ಅಂಡ್ ಅದರ್ ಫಾರಿನ್ ಕಂಟ್ರೀಸ್ ಆಸ್ ಎ ಡೆಕ್ ರೇಟಿಂಗ್ ಆಗಿರ್ಬೋದು, ಇಂಜಿನ್ ರೇಟಿಂಗ್ ಅಂಡ್ ಸಿ ಮ್ಯಾನ್ ಗೆ ಇವರು ಹೈರಿಂಗ್ ಅನ್ನ ಮಾಡ್ತಿದ್ದು, ಆನ್ಲೈನ್ ಅಪ್ಲಿಕೇಶನ್ ಆಫ್ ದ ಡಿಫರೆಂಟ್ ಬ್ರಾಂಚ್ ಇನ್ ದ ಮಾರ್ಚೆಂಟ್ ನಾವಿನಲ್ಲಿ ಇವರು ಒಂದು ಹೈರಿಂಗ್ ಅನ್ನ ಮಾಡ್ತಿರ್ತಾರೆ. ಇದರ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರು ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಬೇಗ ತಮಗೆ ಪ್ರತಿಯೊಬ್ಬರಿಗೂ ಒಂದು ರಿಪ್ಲೈ ಅನ್ನ ಕೊಡ್ತೀನಿ. ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಾನು ಪಿನ್ ಅನ್ನ ಮಾಡಿರ್ತೀನಿ. ಓಕೆನಾ, ಇದೇ ರೀತಿಯಾದಂತಹ ಮತ್ತೊಂದು ಜಾಬ್ ಅಪ್ಡೇಟ್ ಸಿಗ್ತೀನಿ.